NH75ನ ಸಕಲೇಶಪುರ ಬೈಪಾಸ್ ಮುಗಿದ ನಂತರ ಸಕಲೇಶಪುರ ಬೈಪಾಸ್ನಿಂದ ಮಾರನಹಳ್ಳಿವರೆಗೆ ಕೇವಲ 15 ಕಿಲೋಮೀಟರ್ ರಸ್ತೆ. ಇದು ನಮಗೆ ಇಲ್ಲಿಗೆ ಸಕಲೇಶಪುರ ಬೈಪಾಸ್ ಎಂಡ್ ಆಗ್ತದೆ. ಎಂಡ್ ಆದ ನಂತರ ಈ ಹಾಸನ ಮಾರನಹಳ್ಳಿ ರಸ್ತೆಯಲ್ಲಿ ಇರುವಂಥದ್ದು ಬಾಕಿ ಉಳಿದಿರುವಂಥ ಕೆಲಸ ಅಂತ ಹೇಳಿದಾಗಲೇ ಈ 15 ಕಿಲೋಮೀಟ್ರ್ ಮಾತ್ರ. ಈ 15 ಕಿಲೋಮೀಟ್ರ್ ಕೆಲಸನ ಮಾಡಲಿಕ್ಕೆ ತುಂಬ ಅಡಚಣೆಗಳು ಅವರಿಗೆ ಬರ್ತಾಯಿದೆ. ಜೊತೆಗೆ ಅವರು ಮಾಡ್ತಿರುವಂಥ ಕೆಲಸಗಳಲ್ಲಿ ಈ ತಡೆಗೋಡೆ ಕಟ್ಟುವಂಥ ಕೆಲಸ ಸರಿ ಇಲ್ಲದ ಕಾರಣ ಅದು ಮತ್ತೆ ಮತ್ತೆ ಕುಸಿತಾ ಇರ್ತದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಈ ಕಲ್ಲಿನ ತಡೆಗೋಡೆಯನ್ನು ಕಟ್ಟಿದ್ರೆ ಅದು ಜಾಸ್ತಿ ದಿವಸ ಬರೋದಿಲ್ಲ. ನೋಡಿ, ಆ ಗುಡ್ಡ ಇರುವಂಥದ್ದು ಒಂದು 30 ಅಡಿ ಎತ್ತರದಲ್ಲಿರ್ತದೆ, ಮತ್ತು ಅವರು ಕಟ್ಟುವಂಥ ತಡೆಗೋಡೆ ಕಟ್ಟುವಂಥದ್ದು ಒಂದು 5 ಅಡಿ ಎತ್ತರ ಇರ್ತದೆ. ಈ ಕಾರಣಕ್ಕೆ ತಡೆಗೋಡೆಗೆ ಯಾವುದೇ ರೀತಿಯ ಬಲ ಇರೋದಿಲ್ಲ ಅದಕ್ಕೆ. ಆ ಕಾರಣಕ್ಕೆ ಮೇಲ್ಗಡೆಯಿಂದ ಕುಸಿದಿರುವಂಥ ಮಣ್ಣು ಪದೇ ಪದೇ ಕುಸಿತಾನೇ ಇರ್ತದೆ. ಆ ತಡೆಗೋಡೆ ಯಾವುದೇ ರೀತಿಯ ಉಪಯೋಗ ಕೂಡ ಬರೋದಿಲ್ಲ. ಆ ಕಾರಣಕ್ಕೆ ಈ ರಸ್ತೆ ಪದೇ ಪದೇ ಲ್ಯಾಂಡ್ಸ್ಲೈಡಿಂಗ್ ಆಗುವಂಥ ಕೆಲಸ ಆಗ್ತಾಯಿದೆ. ಇಲ್ಲಿಗೆ ಸಕಲೇಶಪುರ ಬೈಪಾಸ್ ಮುಗೀತದೆ. ಮುಗಿದ ನಂತರ ಏನು ಮುಂದಕ್ಕೆ ಅಂತ ಕೇಳುವಾಗ, ಇಲ್ಲೇ ಕೆಲಸ ನೋಡಿ, ಇಷ್ಟು ಎತ್ತರ ಇದೆ ಜಾಗ, ನೀವು ನೋಡ್ಬೋದು. ಇಲ್ಲಿ ಇಷ್ಟು ಎತ್ತರ ಇರುವಂಥ ಜಾಗಕ್ಕೆ ಇವರು ತಡೆಗೋಡೆಯನ್ನು 5 ಅಡಿ ತಡೆಗೋಡೆಯನ್ನು ಅದು ಕಲ್ಲಿನಲ್ಲಿ ಕಟ್ಟಿದ್ರೆ ಆಗುತ್ತಾ ಅನ್ನೋದೇ ಕ್ವೆಶ್ಚನ್ ಮಾರ್ಕು. ಇಂಥ ದೊಡ್ಡ ದೊಡ್ಡ ಕಲ್ಲುಗಳು, ಅಲ್ಲಿರುವಂಥ ಮರಗಳು, ಮೇಲ್ಗಡೆ ಇರುವಂಥ ಮರಗಳು ಎಲ್ಲದೂ ಕೂಡ ಈ ಕಲ್ಲುಗಳು ಕಳೆದ ವರ್ಷ ಇಲ್ಲೆಲ್ಲ ಬಗೆದ್ರು, ಮತ್ತು ಈ ವರ್ಷ ಬಿಟ್ಟರು. ಇಲ್ಲಿ ಇವಾಗ ಕೆಲಸನ ಸ್ಟಾಪ್ ಮಾಡಿದ್ದಾರೆ. ಮುಂದಕ್ಕೆ ಕೆಲಸ ಮಾಡಿದ್ರು, ಆ ಕೆಲಸ ಕೂಡ ಬಾಕಿಯಾಗಿ ಉಳಿದಿದೆ. ನಾನು ಇವತ್ತಿನ ವಿಡಿಯೋಗಳಲ್ಲಿ ಇಲ್ಲಿಂದ ಮಾರನಹಳ್ಳಿವರೆಗೆ ವಿಡಿಯೋನ ನಾನು ಮಾಡ್ತೇನೆ. ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡಿಯೋಗಳಲ್ಲಿ ಶೇರ್ ಮಾಡ್ತೇನೆ. ನೀವು ಇಲ್ಲಿ ನೋಡ್ಬೋದು, ಈಗ ಕಳೆದ ವರ್ಷ ನಾವು ನೋಡ್ತಿರುವಾಗೆ ಹಳೆ ರಸ್ತೆ ಆ ಬದಿಯಲ್ಲಿತ್ತು. ಎಡಬದಿಯಲ್ಲಿ ನೀವೇನು ನೋಡ್ತಾ ಇದ್ದೀರಾ ಆ ಬದಿಯಲ್ಲಿತ್ತು. ಅದನ್ನು ನೇರವಾಗಿ ಮಾಡಲಿಕ್ಕೆ ಅಂತೇಳಿ ಇಲ್ಲಿ ಒಂದು ರಸ್ತೆಯನ್ನು ಮಾಡಿದ್ರು. ಇದರ ಮುಂಚೆ ನಾವು ಈ ಬಲಬದಿ ರಸ್ತೆಗಿಂತ ಮುಂಚೆ ಈ ಎಡಬದಿಯಲ್ಲಿ ಏನು ಕಾಣಿಸ್ತಿದೆ ರಸ್ತೆ, ಆ ರಸ್ತೆಯಲ್ಲಿ ಹೋಗ್ತಾ ಇರ್ತಿದ್ವಿ. ಆ ಎಡಬದಿಯ ರಸ್ತೆ ತಡೆಗೋಡೆ ಇಲ್ಲದ ಕಾರಣ ಯಾವ ರೀತಿಯಾಗಿ ಈ ವರ್ಷದ ಮಳೆ ಒಂದೇ ತಿಂಗಳಿನಲ್ಲಿ ಹೆಚ್ಚಾಗಿ ಬಂದಿದ್ದ ಕಾರಣ ತುಂಬ ಲ್ಯಾಂಡ್ಸ್ಲೈಡ್ಗಳು ಸಕಲೇಶಪುರ ಭಾಗದಲ್ಲಿ ಆಯಿತು. ಮಳೆ ಕಾಮನ್ನಾಗಿ ರೆಗ್ಯುಲರಾಗಿ ಬರುವಂಥ ಮಳೆನೇ ಬಂದಿದೆ, ಆದರೆ ಈ ತಿಂಗಳು ಸ್ವಲ್ಪ ಒಂದೇ ತಿಂಗಳಲ್ಲಿ ಯಥೇಚ್ಛವಾಗಿ ಬಂದಿದೆ ಅಷ್ಟೇ. ನೋಡಿ, ನೀವು ನೋಡ್ಬೋದು, ಇದಕ್ಕೆ ತಡೆಗೋಡೆ ಎಷ್ಟೆತ್ತರ ತಡೆಗೋಡೆ ಬೇಕಾಗ್ತದೆ, ಯಾವ ರೀತಿಯಾದ ತಡೆಗೋಡೆಯನ್ನು ಕಟ್ಟಬೇಕು ಅಂಥೇಳಿ ಇದು ಇಂಪಾರ್ಟೆಂಟ್ ಆಗಿರ್ತದೆ. ಹೌದು, 90 ಡಿಗ್ರಿಯಲ್ಲಿ ಇವರು ಗುಡ್ಡವನ್ನು ಕೊರೆದಿದ್ದಾರೆ. 30ರಿಂದ 40 ಭಾಗದ ಡಿಗ್ರಿಯಲ್ಲಿ ಗುಡ್ಡವನ್ನು ಕೊರಿಬೇಕು ಅಂದರೆ ಲ್ಯಾಂಡ್ ಅಕ್ವಿಷನ್ನು ನ್ಯಾಷನಲ್ ಹೈವೇ ಅವರು ಕಡಿಮೆ ಅಂದ್ರೂ ಅರ್ಧ ಎಕರೆ 1 ಎಕರೆ ಅಷ್ಟು ಜಾಗನ ಲ್ಯಾಂಡ್ ಅಕ್ವಿಷನ್ ಮಾಡಬೇಕಾಗಿ ಬರುತ್ತೆ. ನೋಡಿ, ಇಲ್ಲಿಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತೇಳಿ ಅಂತ. ಇದು ರಸ್ತೆಯನ್ನು ಮಾಡಿ ಆಗಿತ್ತು, ಮಾಡಿರುವ ರಸ್ತೆ ಈ ರೀತಿಯ ಪರಿಸ್ಥಿತಿಗೆ ಬಂದಿದೆ. ಈಗ ಈ ರೀತಿಯ ಪರಿಸ್ಥಿತಿಗೆ ಬಂದರೆ ಈ ಕಾಮಗಾರಿ ಮುಗಿಯೋದು ಯಾವಾಗ? ಇವರು ಈಗ ನಿಮಗೆ ಗೊತ್ತಿರುವ ಹಾಗೆ ಈ 1.5 ತಿಂಗಳಿನಿಂದ ತುಂಬ ಜನ ಮಂತ್ರಿಗಳು, ಮುಖ್ಯಮಂತ್ರಿಗಳು, ರಾಷ್ಟ್ರೀಯ ಮಿನಿಸ್ಟರ್ಗಳು, ನ್ಯಾಷನಲ್ ಮಿನಿಸ್ಟರ್ಸ್ಗಳು ಎಲ್ಲರೂ ಕೂಡ ವಿಸಿಟ್ ಹಾಕಿದ್ದಾರೆ. ಈ ವರ್ಷದ್ದು ಬಿಡಿ, ಕಳೆದ 2019ರಲ್ಲಿ ಇವರು ಇದೇ ರೀತಿಯಾದ ಗುಡ್ಡಗಳನ್ನು ಕೊರೆಯುವಾಗ ದೋಣ್ಗಲ್ ಬಳಿ ದೊಡ್ಡ ಪ್ರಮಾಣದಲ್ಲಿ ಲ್ಯಾಂಡ್ಸ್ಲೈಡ್ ಆಗ್ತದೆ. ಆ ಲ್ಯಾಂಡ್ಸ್ಲೈಡ್ ಆಗುವಾಗ ಅವತ್ತಿನ ಏನು ಸರ್ಕಾರ ಇತ್ತು, ಆ ಸರ್ಕಾರದ ಮಂತ್ರಿಗಳು ಯಾರಿದ್ರು ಅವರು ಕೂಡ ಬರ್ತಾರೆ. ಅವರ ಹೆಸರುಗಳನ್ನು ಹೇಳೋಕ್ಕೆ ಹೋಗೋದಿಲ್ಲ. ಅವತ್ತಿನ ಸರ್ಕಾರಗಳು ಯಾರಿತ್ತು, ಅವತ್ತಿನ ಮಂತ್ರಿಗಳು ಯಾರಿದ್ದರು, ರಾಷ್ಟ್ರೀಯ ಹೆದ್ದಾರಿಯಿಂದನೂ ಕೂಡ ಬಂದರು,
ರಾಷ್ಟ್ರ ಹೆದ್ದಾರಿ ರಾಜ್ಯ ಹೆದ್ದಾರಿಗಳ ಕಡೆಯಿಂದನೂ ಕೂಡ ಮಿನಿಸ್ಟ್ರುಗಳು ಬಂದರು, ವೀಕ್ಷಣೆ ಮಾಡಿದ್ರು. ಹೌದು ಸರ್, ಬಟ್ ಆದರೆ ಕಳೆದ 5 ವರ್ಷಗಳಿಂದ ಆಗ್ತಿರೋದಲ್ಲ, ಇದು 2024ನೇ ಇಸ್ವಿ. 2019ನೇ ಇಸ್ವಿಯಲ್ಲಿ ಆಗಿರುವಂಥದ್ದು, ಮತ್ತು 2022ನೇ ಇಸ್ವಿಯಲ್ಲಿ ಕೂಡ ಯಥೇಚ್ಛವಾಗಿ ಮಳೆ ಬಂದ ಕಾರಣ ಮತ್ತೆ ಲ್ಯಾಂಡ್ಸ್ಲೈಡ್ ಆಗ್ತದೆ. 5 ವರ್ಷಗಳಿಂದ ಬಂದು ಮಾತನಾಡ್ತಾರೆ, ನೋಡ್ತಾರೆ, ಎಲ್ಲದನ್ನು ಕೂಡ ಮಾಡ್ತಾರೆ ಹೊರತು ಯಾವುದೇ ರೀತಿಯಾದಂತಹ ಒಂದು ಫೈನಲ್ ಆಗಿ ಡಿಸಿಷನ್ ತಗೊಂಡು 5 ವರ್ಷ ಬೇಕಾ ಸರ್? ನಾನು ಇದೇ NH75ನ ಗೂಂಡ್ಯದಿಂದ ಹಿಡಿದು, ಅಂದರೆ ಅಡ್ಡಹೊಳೆ ಅಂತ ಬರ್ತದೆ, ಗೂಂಡ್ಯದಿಂದ ಮುಂದಕ್ಕೆ ಅಡ್ಡಹೊಳೆಯಿಂದ ಹಿಡಿದು ಪೆರಿಯಶಾಂತಿ ಅಂದರೆ ಧರ್ಮಸ್ಥಳ ರೋಡ್ ಕ್ರಾಸ್ ಆಗುವವರೆಗೆ ವಿಡಿಯೋಗಳನ್ನು ಮಾಡಿ ಹಾಕಿದ್ದೇನೆ. 2021 ಡಿಸೆಂಬರ್ನಲ್ಲಿ ಔತಡೆ ಕನ್ಸ್ಟ್ರಕ್ಷನ್ ಅನ್ನೋ ಕಾಮಗಾರಿಯವರು ಕೆಲಸವನ್ನು ಬಂದು ಸ್ಟಾರ್ಟ್ ಮಾಡ್ತಾರೆ, 15 ಕಿಲೋಮೀಟ್ರ್ ಕೆಲಸವನ್ನು. ಅವರಿಗೆ ಇಲ್ಲಿ ಇವಾಗ ಏನು ಕೆಲಸ ಮಾಡ್ತಾಯಿದ್ದಾರೆ ಅಷ್ಟು ಯಥೇಚ್ಛವಾದ ಗುಡ್ಡಗಳು, ಆ ಥರದ ಗುಡ್ಡಗಳು ಯಾವುದೂ ಇರಲಿಲ್ಲ. ಆದರೂ ಕೂಡ ಅವರುಗಳು ಎರಡೂ ಬದಿಯ ತಡೆಗೋಡೆಗಳನ್ನು ಕಟ್ಟುವ ಕೆಲಸಗಳನ್ನು ಮಾಡಿಕೊಂಡು ಇವತ್ತು 15 ಕಿಲೋಮೀಟ್ರ್ಗಳಲ್ಲಿ ಕೇವಲ 1 ರಿಂದ 1.5 ಕಿಲೋಮೀಟರ್ ಭಾಗಷ್ಟು ಕೆಲಸ ಮಾತ್ರ ಉಳಿದಿರ್ತದೆ. 90% ಭಾಗದ ಕೆಲಸವನ್ನು ಮುಗಿಸಿರ್ತಾರೆ. ಫ್ಲೈಓವರ್ಗಳನ್ನು ಕೂಡ ಮಾಡಿರ್ತಾರೆ, ಅಂಡರ್ಪಾಸ್ಗಳನ್ನು ಕೂಡ ಮಾಡಿರ್ತಾರೆ, ಮತ್ತು ನಾನಾ ಬ್ರಿಡ್ಜ್ಗಳು ಬಂದಿದೆ. 15 ಕಿಲೋಮೀಟ್ರಲ್ಲಿ 5-6 ಬ್ರಿಡ್ಜ್ಗಳು ಬಂದಿದೆ ಅವರಿಗೆ, ದೊಡ್ಡ ದೊಡ್ಡದು ಬ್ರಿಡ್ಜ್ಗಳು. ಔತಡೆ ಕನ್ಸ್ಟ್ರಕ್ಷನ್ನು ಮಹಾರಾಷ್ಟ್ರ ಮೂಲದವರು, ಅವ್ರು ಬಂದು ಕೆಲಸ ಮಾಡಿರ್ತಾರೆ. ಅದೇ ಈ ರಾಜ್ಕಮಲ್ ಕಂಪನಿಯವರು ಡೈರೆಕ್ಟಾಗಿ ಈ ಟೆಂಡರನ್ನು ತಗೊಂಡಿರೋದಿಲ್ಲ. ಈ ಟೆಂಡರ್ ಮೊದಲು ಐಸೋಲಕ್ಸ್ ಕಂಪನಿಯವರಿಗೆ ಆಗಿರ್ತದೆ. ಐಸೋಲಕ್ಸ್ ಕಂಪನಿಗೆ ಮೊದಲನೇ ಟೆಂಡರ್ ಆಗಿದ್ದು ಅವರಿಗೆ ಲ್ಯಾಂಡ್ ಅಕ್ವಿಸಿಷನ್ನ ಮಾಡಿಕೊಡದ ಕಾರಣ ಅವರು 2 ವರ್ಷದ ನಂತರ ಕೆಲಸನ ಬಿಡ್ತಾರೆ. ಆ ಸಮಯದಲ್ಲಿ ಈ ಐಸೋಲಕ್ಸ್ ಕಂಪನಿಯಿಂದ ಈ ಔತಡೆ ಕನ್ಸ್ಟ್ರಕ್ಷನ್ ಈ ನಮ್ಮ ರಾಜ್ಕಮಲ್ ಕಂಪನಿಯವರಿಗೆ ಈ ಸಬ್ಬಾಗಿ ಕೊಡ್ತಾರೆ. ಇದನ್ನು ನೋಡಿ, ಮುಂದಿನ ವಿಡಿಯೋಗಳಲ್ಲಿ ನೀವು ನೋಡ್ಬೋದು ಎಷ್ಟು ಗುಂಡಿಗಳಿದೆ. ಆ ಗುಂಡಿಗಳನ್ನ ಮುಚ್ಚಿ ಸ್ವಲ್ಪ ಹೆಲ್ಪ್ ಮಾಡುವ ಅನ್ನೋದಿಲ್ಲ. ಇಲ್ಲಿ ಮಿಷಿನ್ನು ಇವಾಗ ಏನಿತ್ತು ಆ ಮಿಷಿನನ್ನು ನಿಲ್ಲಿಸಿದ್ರು, ಈ ರಸ್ತೆಯನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ ಕಡೆಗೆ ಎಡಬದಿಯಲ್ಲಿ ನಮಗೆ ತಡೆಗೋಡೆನೇ ಇಲ್ಲ, ಎಡಬದಿಯಲ್ಲಿ ತಡೆಗೋಡೆನೇ ಇಲ್ಲ. ನೀವು ನೋಡ್ಬೋದು ಅಲ್ಲೆಲ್ಲ ತಡೆಗೋಡೆನೇ ಇಲ್ಲ. ಈ ರಸ್ತೆಯನ್ನು ಹಾಕಲಿಕ್ಕೆ ಹೊರಟಿದ್ದಾರೆ. ಈ ರಸ್ತೆಯನ್ನು ಹಾಕೋದ್ರಿಂದ ಏನಾಗ್ತದೆ, ರಸ್ತೆ ಹಾಕ್ತಾರೆ, ರಸ್ತೆ ಹಾಕಿದ ನಂತರ ಎಡಬದಿಯಲ್ಲಿ ಒಂದು ಡ್ರೈನೇಜ್ಗಳಿಲ್ಲ, ತಡೆಗೋಡೆ ಇಲ್ಲ. ಯಾವುದೇ ರೀತಿಯ ತಡೆಗೋಡೆ ಮತ್ತು ಡ್ರೈನೇಜ್ ಇಲ್ಲದ ಕಾರಣ ಈ ರಸ್ತೆಗಳು ಮತ್ತೆ ಎಡಬದಿಯಲ್ಲಿ ಮಳೆ ಹೆಚ್ಚಾದಾಗ ಈ ಸಿಮೆಂಟ್ ರಸ್ತೆಯಲ್ಲಿ ಬರೋಂಥ ಮಳೆ ನೀರು, ಎರಡು ಬದಿಯ ಮಳೆ ನೀರು ನೀವು ಕುದಿಸಿದೆ. ನೋಡಿ, ಇದು ರಸ್ತೆ ಮಾಡಿರುವಂಥ ಜಾಗ, ಇಲ್ಲಿ ನೋಡ್ಬೋದು ನೀವು. ಅದು ಆ ರಸ್ತೆ ಮುರಿದು ಇಟ್ಟಿರುವಂಥ ಇದನ್ನು ವಿಡಿಯೋನ, ಈ ಜಾಗದಲ್ಲಿ ಮಾಡಿರುವಂಥ ರಸ್ತೆ ಕುಸಿದು ಬೀಳ್ತದೆ. ಆ ಕಾರಣಕ್ಕೆ ಅದನ್ನು ಹಾಗೆ ಇಟ್ಟಿದ್ದಾರೆ. ಇದು ಕೇವಲ ಸಕಲೇಶ್ಪುರ ಬೈಪಾಸ್ ಮುಗಿದ ನಂತರ ಅಲ್ಲಿಂದ ನಾವು ಇಲ್ಲಿ ಬಲಭಾಗಕ್ಕೆ ಮೂಡಿಗೆರೆಯಿಂದ ಉಜಿರೆ ಮಾರ್ಗವಾಗಿ ಹೋಗಬೇಕು ಅಂದರೆ, ಈಗ ರೋಡ್ಸ್ ಕ್ಲೋಸ್ ಆದಾಗ ಮೂಡಿಗೆರೆಯಿಂದ ಕೊಟ್ಟಿಗೆರೆ ಆಗಿ ಉಜಿರೆ ಬೆಳ್ತಂಗಡಿಯಾಗಿ ಮಂಗಳೂರಿಗೆ ಹೋಗಲಿಕ್ಕೆ ಅಂದರೆ ಈ ರಸ್ತೆ ಬದಿಯಲ್ಲಿ ನೀವು ನೋಡ್ಬೋದು. ಮತ್ತು ಇಲ್ಲಿಯವರೆಗೆ ಇದು ಆನೆಮಲ್ ಅಂತ ಕರಿತೇವೆ ಈ ಭಾಗಕ್ಕೆ. ಈ ಆನೆಮಲ್ನವರೆಗಿನ ರಸ್ತೆ ಕಾಮಗಾರಿ ಈ ರೀತಿಯಾಗಿದೆ. ಇಲ್ಲಿಯವರೆಗೆ ರಸ್ತೆಯನ್ನು ಮಾಡಿದ್ದಾರೆ. ಅದು ಮುಂದಕ್ಕೂ ಕೂಡ ಸ್ವಲ್ಪ ಮಾಡಿದೆ. ಅದ್ರ ಕೂಡ ಬಗ್ಗೆನ ವಿಡಿಯೋನ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೇನೆ. ಇದು ಸಾಮ್ರಾಟ್ ಗ್ರ್ಯಾಂಡ್ ನಿಮಗೆ ಕಾಣಿಸ್ತಿರೋಂಥ ಹೋಟೆಲ್ಲು. ಇದು ಸಕಲೇಶ್ಪುರ ನಗರವನ್ನು ಮುಗಿಯುವಂಥ ಸಮಯ. ನೀವು ಬಲಕ್ಕೆ ತಿರುಗಿದರೆ ಇಲ್ಲಿ ಆನ್ಬಳ್ ಮತ್ತು ಮೂಡಿಗೆರೆ, ಕೊಟ್ಟಿಗೆಹಾರ, ಉಜಿರೆ, ಬೆಳ್ತಂಗಡಿ, ಗುರುವಾಂಕೆರೆ ಮಾರ್ಗವಾಗಿ ಮಂಗಳೂರಿಗೆ ಹೋಗುವಂಥ ರಸ್ತೆ. ನೋಡಿ, ಇಲ್ಲಿ ರಸ್ತೆ ಮಾಡ್ತಾ ಇದ್ದಾರೆ, ರಸ್ತೆ ಹಾಕಿದ್ದಾರೆ ಕಳೆದ ವಾರ ಈಗ ಮಿಷಿನ್ನಲ್ಲಿ. ಮುಂದೆ ನೋಡಿ, ಈಗ ಇಲ್ಲಿ ಎಡಬದಿ ತಡೆಗೋಡೆಯನ್ನು ಕಟ್ಕೊಂಡಿದ್ರು. ಇಲ್ಲಿ ಯಥೇಚ್ಛವಾದಂಥ ಬಂದಂಥ ನೀರು, ಎಲ್ಲ ಭಾಗದಲ್ಲಿ ಬಂದಂಥ ನೀರು ಇಲ್ಲಿ ಯಾವುದೇ ರೀತಿಯಾದ ಒಂದು ಒಳ್ಳೆಯ ಡ್ರೈನೇಜ್ ಕಾಮಗಾರಿಯನ್ನು ಮಾಡದೇ ಇರೋದ್ರಿಂದ ನೋಡಿ ಯಾವ ರೀತಿಯಾದಂಥ ನೀರು ಕೊರೆದು ಅದರಲ್ಲಿ ಹೋಗುವಂಥ ಕಾಮಗಾರಿ ಆಗಿದೆ. ಈ ಮಣ್ಣನ್ನು ತುಂಬಿದ್ರು, ಎಲ್ಲ ಮಾಡಿದರು, ಆದರೂ ಕೂಡ ಯಾವುದೇ ರೀತಿಯ ಕೆಲಸ ಕೂಡ ಆಗಿಲ್ಲ. ಈ ರೀತಿಯ ಕಾಮಗಾರಿ ನಮ್ಮ ರಾಜ್ಕಮಲ್ ಕಂಪನಿಯಿಂದ ನಡೀತದೆ. ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಮುಂದಿನ ಎಲ್ಲ ಮಾಹಿತಿಗಳನ್ನು ತೋರಿಸ್ತೇನೆ. ಈ ವಿಡಿಯೋ ಸಕಲೇಶ್ಪುರ ಬೈಪಾಸ್ನಿಂದ ಆನೆಮಲ್ನವರೆಗಿನ ವಿಡಿಯೋ ಆಗಿರ್ತದೆ. ಆನೆಮಲ್
ಮೂಡಿಗೆರೆ ಬೈಪಾಸ್ ಕ್ರಾಸಿಗೆ ಆಗುವಂಥ ವಿಡಿಯೋ ಆಗಿರ್ತದೆ. ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.